ಹಾಯ್ ಫ್ರೆಂಡ್ಸ್, ಕನ್ನಡದಲ್ಲಿ ಪೈಥಾನ್ ಸೀರೀಸ್ ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಫಾರ್ ಲೂಪ್ಸ್ ಬಗ್ಗೆ ನೋಡೋಣ. ಇಂದಿನ ಸೆಷನ್ ಅಲ್ಲಿ ನಾವು ವೈಲ್ ಲೂಪ್ಸ್ ಬಗ್ಗೆ ನೋಡಿದ್ದು. ಈ ಫಾರ್ ಲೂಪ್ ಮತ್ತೆ ವೈಲ್ ಲೂಪ್ ಎರಡು ಡಿಫ್ರೆಂಟ್ ಲೂಪ್ ಟೈಪ್ಸ್ ಸಪೋರ್ಟೆಡ್ ಬೈ ಮೆನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸಿ ಕೂಡ ಸಪೋರ್ಟ್ ಮಾಡುತ್ತೆ, ಜಾವಾದಲ್ಲೂ ಇದೆ, ಅದೇ ರೀತಿ ಪೈಥಾನ್ ಅಲ್ಲಿ ಕೂಡ ಇದೆ. ಸೊ ನಾವು ಈಗ ಫಾರ್ ಲೂಪ್ಸ್ ನ ಪೈಥಾನ್ ಅಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. So coming to overview of loops, there are two different types of loops. ನಿಮಗೆ ಗೊತ್ತಿರೋ ಹಾಗೆ ಪೈಥಾನ್ ಅಲ್ಲಿ ಎರಡು ಪ್ರಿಮಿಟಿವ್ ಲೂಪ್ಸ್ ಇದೆ, ವೈಲ್ ಲೂಪ್ ಮತ್ತೆ ಫಾರ್ ಲೂಪ್. ಫಾರ್ ಲೂಪ್ ನ ನಾವು ವೈಲ್ ಲೂಪ್ ನ ನಾವು ಹಿಂದಿನ ಸೆಷನ್ ಅಲ್ಲಿ ನೋಡಿದ್ವು, ಫಾರ್ ಲೂಪ್ ನ ಇವತ್ತು ನೋಡೋಣ. ಸೊ ವಿತ್ ದ ಯೂಸ್ ಆಫ್ ಫಾರ್ ಲೂಪ್, ವಿತ್ ದ ಲೂಪ್ ಕಮಾಂಡ್ ವಿ ಕ್ಯಾನ್ ಎಕ್ಸಿಕ್ಯೂಟ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಆಸ್ ಲಾಂಗ್ ಆಸ್ ಕಂಡೀಷನ್ ಟ್ರೂ. ಇದ್ರ ಮೀನಿಂಗ್ ಏನು? ಲೂಪ್ಸ್ ನ ಯೂಸ್ ಮಾಡ್ಕೊಂಡು ನಾವು ಸೆಟ್ ಆಫ್ ಸ್ಟೇಟ್ಮೆಂಟ್ ನ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಮಾಡಬಹುದು ಆಸ್ ಲಾಂಗ್ ಆಸ್ ಕಂಡೀಷನ್ ಇಸ್ ಟ್ರೂ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಒಂದು ಕಂಡೀಷನ್ ಟ್ರೂ ಆಗೋ ತನಕ ನೀವು ಲೂಪ್ ನ ರನ್ ಮಾಡಬಹುದು, ರೈಟ್? ಸೊ ಮೂವಿಂಗ್ ಆನ್, ಫಾರ್ ಲೂಪ್ ಅಂದ್ರೆ ಏನು ಅಂತ ನೋಡೋಣ ನಾವು. ಎ ಫಾರ್ ಲೂಪ್ ಇಸ್ ಯೂಸ್ಡ್ ಫಾರ್ ಐಟರೇಟಿಂಗ್ ಓವರ್ ಎ ಸೀಕ್ವೆನ್ಸ್ ದಟ್ ಈಸ್ ಎ ಲಿಸ್ಟ್, ಎ ಟಪಲ್, ಎ ಡಿಕ್ಷನರಿ ಸೆಟ್ ಆರ್ ಎ ಸ್ಟ್ರಿಂಗ್. ಅಂದ್ರೆ ಮೀನಿಂಗ್ ಏನಂದ್ರೆ, ಫಾರ್ ಲೂಪ್ ನ ಯೂಸ್ ಮಾಡ್ಕೊಂಡು ನಾವು ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ ಐಟ್ರೇಟ್ ಮಾಡಬಹುದು. ಐಟ್ರೇಟ್ ಅಂದ್ರೆ ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಮಾಡೋದು ಅಂತ. ಗೊತ್ತಾಯ್ತಲ್ಲ? ಒಂದು ಸೆಟ್ ಆಫ್ ಬಿಸ್ನೆಸ್ ಲಾಜಿಕ್ ನ ನೀವು ರಿಪೀಟೆಡ್ ಆಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಐಟ್ರೇಟಿಂಗ್ ಅಂತ ಕರೀತಾರೆ. ಯಾವ್ದ್ರ ಮೇಲೆ ನಾವು ರಿಪೀಟೆಡ್ ಆಗಿ ಪ್ರೊಸೆಸ್ ಮಾಡಬಹುದು? ಲಿಸ್ಟ್ ಅಂದ್ರೆ ಲಿಸ್ಟ್ ಕಂಟೈನ್ ಇಟ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಟು ಅರೇ ಅಂತ ಅನ್ಬೋದು. ಟಪಲ್ ಅಂದ್ರೆ ರೆಕಾರ್ಡ್ಸ್, ಡಿಕ್ಷನರಿ, ಸೆಟ್, ಸ್ಟ್ರಿಂಗ್ ಮತ್ತೆ ಟೇಬಲ್ ಕಂಟೆಂಟ್ ಇರುತ್ತಲ್ಲ. ಈ ಟೇಬಲ್ ಅಲ್ಲಿ 10 ರೆಕಾರ್ಡ್ಸ್ ಇದೆ, ಎವ್ರಿ ರೆಕಾರ್ಡ್ ಗೆ ನೀವು ಸೇಮ್ ಲಾಜಿಕ್ ನ ಅಪ್ಲೈ ಮಾಡೋದಾದ್ರೆ ಯು ಕ್ಯಾನ್ ಗೋ ಫಾರ್ ಫಾರ್ ಲೂಪ್. ಸೊ ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೆ, with the use of for loop we can execute set of statements once for each item in a list. ಅಂದ್ರೆ ನಿಮ್ಮ ಟೇಬಲ್ ಅಲ್ಲಿ 10 ರೆಕಾರ್ಡ್ಸ್ ಇದ್ರೆ ಎವ್ರಿ ರೆಕಾರ್ಡ್ಗೂ ಒಂದೊಂದ್ ಸರಿ ನಿಮ್ಮ ಸೆಟ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ಪರ್ಟಿಕ್ಯುಲರ್ ಫಾರ್ ಲೂಪ್ ಇಂದ ಯು ಕ್ಯಾನ್ ಬಿಲ್ಡ್ ಕಾಂಪ್ಲೆಕ್ಸ್ ಲಾಜಿಕ್ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್. ಸೊ ಮೂವಿಂಗ್ ಆನ್, ಫಾರ್ ಲೂಪ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಒಂದು ಫಾರ್ ಲೂಪ್ ನ ಹೇಗೆ ಬರೆಯೋದು ಅಂತ ಫಸ್ಟ್ ನೋಡೋಣ. ನೀವು ಇಲ್ಲಿ ನೋಡ್ಬೋದು, ಫಾರ್ ಲೂಪ್ ಫಾರ್ ಎಕ್ಸ್ ಇನ್ ಸಬ್ಜೆಕ್ಟ್ಸ್. ಸಬ್ಜೆಕ್ಟ್ಸ್ ಅಂತ ಒಂದು ಇಲ್ಲಿ ಲಿಸ್ಟ್ ನ ಕ್ರಿಯೇಟ್ ಮಾಡಿದ್ದಾರೆ, ಲಿಸ್ಟ್ ಅರೇನ ಕ್ರಿಯೇಟ್ ಮಾಡಿದ್ದಾರೆ. ಅದ್ರಲ್ಲಿ 3 ಐಟಮ್ ಇದೆ. ಈ ಸಬ್ಜೆಕ್ಟ್ಸ್ ಅನ್ನೋದು ಒಂದು ಲಿಸ್ಟ್ ಇದೆ, ಸೈನ್ಸ್ ಅನ್ನೋದು ಫಸ್ಟ್ ಐಟಮ್, ಮ್ಯಾಥ್ಸ್ ಅನ್ನೋದು ಸೆಕೆಂಡ್ ಐಟಮ್ ಅಂಡ್ ಕನ್ನಡ ಅನ್ನೋದು ಥರ್ಡ್ ಐಟಮ್. ಸೊ ಈ ಮೂರು ಈ ಲಿಸ್ಟ್ ಅಲ್ಲಿರೋ ಸಬ್ಜೆಕ್ಟ್ ಲಿಸ್ಟ್ ಅಲ್ಲಿರೋ ಐಟಮ್ಸ್ ನ ನಾವು ಪ್ರಿಂಟ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಫಾರ್ ಎಕ್ಸ್ ಇನ್ ಸಬ್ಜೆಕ್ಟ್ಸ್. ಸಬ್ಜೆಕ್ಟ್ಸ್ ಅನ್ನೋದು ಒಂದು ಲಿಸ್ಟ್ ಅರೆ, ಅದ್ರಲ್ಲಿ 3 ಐಟಮ್ ಇದೆ. ಈ ಫಾರ್ ಲೂಪ್ ಏನ್ ಮಾಡುತ್ತೆ ಅಂದ್ರೆ 3 ಸರಿ ರನ್ ಆಗುತ್ತೆ. ವೆನ್ ಇಟ್ ರನ್ಸ್ ಫಾರ್ ದ ಫಸ್ಟ್ ಟೈಮ್ ಸೈನ್ಸ್ ನ ಪ್ರಿಂಟ್ ಮಾಡುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ವೆನ್ ಇಟ್ ರನ್ ಫಾರ್ ದ ಸೆಕೆಂಡ್ ಟೈಮ್ ಇಟ್ ವಿಲ್ ಪ್ರಿಂಟ್ ಮ್ಯಾಥ್ಸ್, ಬಿಕಾಸ್ ಸೆಕೆಂಡ್ ಐಟಮ್ ನ ಎಕ್ಸ್ ಗೆ ಕಾಪಿ ಆಗುತ್ತೆ. ವೆನ್ ದ ಲೂಪ್ ಇಸ್ ರನ್ನಿಂಗ್ ಫಾರ್ ದ ಥರ್ಡ್ ಟೈಮ್ ಕನ್ನಡನ ಪ್ರಿಂಟ್ ಮಾಡುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ನಾವು ಇದನ್ನ ಈಗ, ಇದು ಬೇಸಿಕ್ ಫಾರ್ ಲೂಪ್ ಸಿಂಟ್ಯಾಕ್ಸ್. ದೇರ್ ಆರ್ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಇದೆ. ಎಲ್ಲಾ ಎಕ್ಸಾಂಪಲ್ಸ್ ಕೂಡ ನಾವು ನೋಡ್ತಾ ಹೋಗೋಣ ಈ ಸೆಷನ್ ಅಲ್ಲಿ. ಫಸ್ಟ್ ಎಕ್ಸಾಂಪಲ್ ನ ನಾವು ಪೈಚಾಮ್ ಐಡಿಲಿ ನೋಡೋಣ. ನೀವು ಇಲ್ಲಿ ನೋಡ್ಬೋದು, ಆಲ್ರೆಡಿ ಪೈಚಾಮ್ ಐಡಿಲಿ ಸೇಮ್ ಕೋಡ್ ನಾನು ಬರ್ದಿದ್ದೀನಿ. ಸೊ ಸಬ್ಜೆಕ್ಟ್ಸ್ 3 ಲಿಸ್ಟ್ ಇದೆ, ಸೈನ್ಸ್, ಮ್ಯಾಥ್ಸ್ ಅಂಡ್ ಕನ್ನಡ ಅಂತ. ಫಾರ್ ಎಕ್ಸ್ ಇನ್ ಸಬ್ಜೆಕ್ಟ್ಸ್ ಪ್ರಿಂಟ್ ಎಕ್ಸ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ನಾನು ಏನ್ ಟ್ರೈ ಮಾಡ್ತಿದ್ದೀನಿ, ಈ ಲಿಸ್ಟ್ ಸಬ್ಜೆಕ್ಟ್ ಲಿಸ್ಟ್ ಅಲ್ಲಿ ಏನಿದೆ ಆ ವ್ಯಾಲ್ಯೂನ ಪ್ರಿಂಟ್ ಮಾಡೋದಕ್ಕೆ ನೋಡ್ತಾ ಇದ್ದೀನಿ. ಸೊ ವಾಟ್ ಐ ಕ್ಯಾನ್ ಡೂ, ಈ ಪ್ರೋಗ್ರಾಮ್ ನ ರನ್ ಮಾಡೋದಕ್ಕೆ ನೀವೇನ್ ಮಾಡ್ಬೇಕು, ಪೈಚಾಮ್ ಐಡಿಲಿ ನಾನೊಂದು ಎಂಡಿಂಗ್ ವಿತ್ ಡಾಟ್ ಪೈ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿದ್ದೀನಿ, ಅದ್ರಲ್ಲಿ ಕೋಡ್ ಬರ್ತಿದ್ದೀನಿ. ರೈಟ್ ಕ್ಲಿಕ್ ಮಾಡಿ ಅಂಡ್ ರನ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಔಟ್ಪುಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಕನ್ನಡ 3 ವ್ಯಾಲ್ಯೂ ಪ್ರಿಂಟ್ ಆಗಿದೆ. ಸೊ ನೀವು ಯಾವುದೇ ಟೂಲ್ ಬೇಕಾದ್ರೂ ಯೂಸ್ ಮಾಡಬಹುದು. ಐಡಿಯಲ್ಲಿ ಯೂಸ್ ಮಾಡಬಹುದು, ಬೇಸಿಕ್ ಐಡಿಯಲ್ಲಿ ಗಿವನ್ ಬೈ ಪೈಥಾನ್, ಅಥವಾ ಪೈಚಾಮ್ ಯೂಸ್ ಮಾಡಬಹುದು, ಅಥವಾ ಅನಾಕೊಂಡ ಕೂಡ ಯೂಸ್ ಮಾಡಬಹುದು. ಈ ಪರ್ಟಿಕ್ಯುಲರ್ ಪೀಸ್ ಆಫ್ ಲಾಜಿಕ್ ನ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ. ನಿಮ್ಗೆ ಪ್ರೀವಿಯಸ್ ಸೆಷನ್ ಅಲ್ಲಿ ಕೂಡ ನಾನು ತೋರಿಸಿದ್ದೀನಿ ಅನಾಕೊಂಡ ಹೇಗೆ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು. ಅನಾಕೊಂಡ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಓಪನ್ ಮಾಡಿದಾಗ ಈ ತರ ತೋರಿಸುತ್ತೆ ನಿಮ್ಗೆ ಒಂದು ಸ್ಕ್ರೀನ್. ಇಲ್ಲಿ ಲಾಂಚ್ ಅಂತ ಕ್ಲಿಕ್ ಮಾಡಿದ್ರೆ ಜುಪಿಟರ್ ನೋಟ್ಬುಕ್ ಗೆ ನೀವು ಇಲ್ಲಿ ನೋಡ್ಬೋದು, ಈ ತರ ನೋಟ್ಬುಕ್ ಓಪನ್ ಆಗುತ್ತೆ. ಇಲ್ಲಿ ನ್ಯೂಗ್ ಹೋಗಿ ಸೊ ಐ ಬಿಲೀವ್, ಜಸ್ಟ್ ಗಿವ್ ಮಿ ಸೆಕೆಂಡ್. ಇಲ್ಲಿ ನ್ಯೂಗ್ ಹೋಗಿ ಪೈಥಾನ್ 3 ಅಂತ ಚೂಸ್ ಮಾಡಿದ್ರೆ ನಿಮ್ಗೆ
ಒಂದು ನೋಟ್ಬುಕ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಕೋಡ್ ನ ಕಾಪಿ ಪೇಸ್ಟ್ ಮಾಡಿ ರನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಔಟ್ಪುಟ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ಸಬ್ಜೆಕ್ಟ್ಸ್ ಈಸ್ ಈಕ್ವಲ್ ಟು ಸೈನ್ಸ್, ಮ್ಯಾಥ್ಸ್ ಅಂಡ್ ಕನ್ನಡ. ನೀವು ಇಲ್ಲಿ ನೋಡ್ಬೋದು ಸೈನ್ಸ್, ಮ್ಯಾಥ್ಸ್ ಅಂಡ್ ಕನ್ನಡ ಇದೆ. ಈ ಸಬ್ಜೆಕ್ಟ್ ಜೊತೆಗೆ ಇನ್ನೊಂದು ಸಬ್ಜೆಕ್ಟ್ ನ ನೀವು ಆಡ್ ಮಾಡಿದ್ರೆ, ಹಿಂದಿ ಅಂತ ಇನ್ನೊಂದು ಸಬ್ಜೆಕ್ಟ್ ಆಡ್ ಮಾಡ್ತಾ ಇದ್ದೀನಿ. ನಾವೀಗ ಪ್ರೋಗ್ರಾಮ್ ರನ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು 4 ಪ್ರಿಂಟ್ ಆಗುತ್ತೆ, 4 ಸಬ್ಜೆಕ್ಟ್ಸ್. ಸೊ ಫಸ್ಟ್ ಲೈನ್ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ತಾ ಇದೀವಿ, ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಎ ಲಿಸ್ಟ್. ಆ ಲಿಸ್ಟ್ ನೇಮ್ ಏನು, ಸಬ್ಜೆಕ್ಟ್ಸ್ ಅಂತ. ಈಗ ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ವಿ ಆರ್ ಟ್ರೈಂಗ್ ಟು ಪ್ರಿಂಟ್ ದ ಕಂಟೆಂಟ್ ಆಫ್ ದಟ್ ಲಿಸ್ಟ್. ಕ್ಲಿಯರ್ ಅಲ್ಲ ಫ್ರೆಂಡ್ಸ್? ಇದು ಫಸ್ಟ್ ಎಕ್ಸಾಂಪಲ್. ಲೈಕ್ ವೈಸ್ ಇಫ್ ಯು ವಾಂಟ್ ಟು ಪ್ರಿಂಟ್ ದ ಕಂಟೆಂಟ್ ಆಫ್ ಎ ಲಿಸ್ಟ್ ನ ನೀವು ಪ್ರಿಂಟ್ ಮಾಡಬೇಕು ಅಂದ್ರೆ ನೀವು ಫಾರ್ ಲೂಪ್ ಯೂಸ್ ಮಾಡ್ಕೊಂಡ್ರೆ ಆಯ್ತು. ಫಾರ್ ಲೂಪ್ಸ್ ಎಷ್ಟು ಸರಿ ರನ್ ಆಗುತ್ತೆ, 4 ಸರಿ ರನ್ ಆಗುತ್ತೆ. ವೆನ್ ದ ಲೂಪ್ ಇಸ್ ರನ್ನಿಂಗ್ ಫಾರ್ ದ ವೆರಿ ಫಸ್ಟ್ ಟೈಮ್, ಫಸ್ಟ್ ರೆಕಾರ್ಡ್ ನ ಪ್ರಿಂಟ್ ಮಾಡುತ್ತೆ, ಫಸ್ಟ್ ಲಿಸ್ಟ್ ಐಟಮ್ ನ. ಸೆಕೆಂಡ್ ಟೈಮ್ ರನ್ ಆಗ್ಬೇಕಾದ್ರೆ ಸೆಕೆಂಡ್ ಐಟಮ್, ಸೋ ಆನ್. ಕ್ಲಿಯರ್ ಅಲ್ಲ ಫ್ರೆಂಡ್ಸ್? ಈ ರೀತಿ ದಿಸ್ ಇಸ್ ದ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆಫ್ ಯುವರ್ ಫಸ್ಟ್ ಎಕ್ಸಾಂಪಲ್. ಕಮಿಂಗ್ ಟು ನೆಕ್ಸ್ಟ್ ಎಕ್ಸಾಂಪಲ್, ನಾವಿಲ್ಲಿ ನೋಡೋದಾದ್ರೆ ಫಾರ್ ಲೂಪ್, ಲೂಪಿಂಗ್ ಥ್ರೂ ಎ ಸ್ಟ್ರಿಂಗ್. ನೀವು ಇಲ್ಲಿ ನೋಡಬಹುದು ಲೂಪ್ ಥ್ರೂ ಎ ಲೆಟರ್ಸ್ ಇನ್ ದ ವರ್ಡ್ ಸೈನ್ಸ್. ನಮ್ಮಲ್ಲಿ ಒಂದು ಲೆಟರ್ ಇದೆ, ಆ ಲೆಟರ್ ಹೆಸರೇನ, ಲೆಟರ್ ವರ್ಡ್ ಏನಿದೆ, ಸೈನ್ಸ್ ಅಂತ ಇದೆ, SCIENC ಅಂತ. ಸೊ ಈ ಪರ್ಟಿಕ್ಯುಲರ್ ವರ್ಡ್ ನ ನಾವು ಪ್ರಿಂಟ್ ಮಾಡೋದಾದ್ರೆ ವರ್ಡ್ ಅಲ್ಲಿರೋ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ಕೂಡ ಪ್ರಿಂಟ್ ಮಾಡಬಹುದು. ಅದನ್ನ ಹೇಗೆ ಪ್ರಿಂಟ್ ಮಾಡಬಹುದು, ಫಾರ್ ಎಕ್ಸ್ ಇನ್ ಆ ವರ್ಡ್ ನ ಡಬಲ್ ಕೋಟ್ಸ್ ಅಲ್ಲಿ ಕೊಡಿ, ಪ್ರಿಂಟ್ ಎಕ್ಸ್. ಇದೇನ್ ಮಾಡುತ್ತೆ ಅಂದ್ರೆ ಈಚ್ ಅಂಡ್ ಎವ್ರಿ ವರ್ಡ್ ನ ಸಪರೇಟ್ ಲೈನ್ ಅಲ್ಲಿ ಪ್ರಿಂಟ್ ಮಾಡುತ್ತೆ, SCIENC ನೀವು ಇಲ್ಲಿ ನೋಡಬಹುದು. ಸೊ ಈ ರೀತಿ ಫಾರ್ ಲೂಪ್ ನ ನೀವು ಅರೇ ಲಿಸ್ಟ್ ಅಥವಾ ಒಂದು ಲಿಸ್ಟ್ ಅಲ್ಲಿರೋ ಸಪರೇಟ್ ವರ್ಡ್ಸ್ ನ ಕೂಡ ಅಥವಾ ಐಟಮ್ ನ ಪ್ರಿಂಟ್ ಮಾಡೋದಕ್ಕೆ ಯೂಸ್ ಮಾಡಬಹುದು, ಅಥವಾ ವರ್ಡ್ ಅಲ್ಲಿರೋ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ನ ಪ್ರಿಂಟ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ನಾವು ಈ ಪ್ರೋಗ್ರಾಮ್ ನ ಈಗ ಪೈಚಾಮ್ ಐಡಿ ಇಲ್ಲಿ ನೋಡೋಣ. ಸೊ ನೀವು ಇಲ್ಲಿ ನೋಡಬಹುದು ಫಾರ್ ಎಕ್ಸ್ ಇನ್ ಸೈನ್ಸ್ ಪ್ರಿಂಟ್ ಎಕ್ಸ್ ಅಂತ ಇದೆ. ಸೊ ನಾವು ಇದನ್ನ ಈಗ ಟ್ರೈ ಮಾಡೋಣ ಪ್ರಿಂಟ್ ಮಾಡೋದಕ್ಕೆ, ರನ್ ಮಾಡೋಣ. ಸೊ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್, SCIENC ಅಂತ ಸಪರೇಟ್ ಲೈನ್ ಅಲ್ಲಿ ಈಚ್ ಅಂಡ್ ಎವ್ರಿ ವರ್ಡ್ ಕೂಡ ಪ್ರಿಂಟ್ ಆಗಿದೆ. ಹಾಯ್ ಆಲ್ ಅಂತ ನಾನು ಜೊತೆಗೆ ಹಾಕಿದ್ದೀನಿ. ನೀವು ಇಲ್ಲಿ ನೋಡಬಹುದು ಕಂಪ್ಲೀಟ್ ನಾವೇನು ಎಂಟರ್ ಮಾಡಿದ್ದು ಅದೆಲ್ಲ ಬರ್ತಾ ಇದೆ. ಆಯ್ತಲ್ಲ? ಈ ರೀತಿ ನಾವು ವಿ ಕ್ಯಾನ್ ಯೂಸ್ ಫಾರ್ ಲೂಪ್ ಟು ಪ್ರಿಂಟ್ ಎ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ಆಫ್ ಎ ನಿಮ್ಮ ಒಂದು ವರ್ಡ್ ಕ್ಯಾರೆಕ್ಟರ್ ನ ಕಂಪ್ಲೀಟ್ ಪ್ರಿಂಟ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ದಿಸ್ ಇಸ್ ಹೌ ಯು ಕ್ಯಾನ್ ಯೂಸ್ ಎ ಫಾರ್ ಲೂಪ್. ಗೊತ್ತಾಯ್ತಲ್ಲ? ಸೊ ಮುಂದೆ ಹೋಗೋದಾದ್ರೆ ಫಾರ್ ಲೂಪ್, ದ ಬ್ರೇಕ್ ಸ್ಟೇಟ್ಮೆಂಟ್ ಇನ್ಸೈಡ್ ದ ಫಾರ್ ಲೂಪ್. ವಿತ್ ದ ಬ್ರೇಕ್ ಸ್ಟೇಟ್ಮೆಂಟ್ ವಿ ಕ್ಯಾನ್ ಸ್ಟಾಪ್ ಲೂಪ್ ಬಿಫೋರ್ ಇಟ್ ಹ್ಯಾಸ್ ಲೂಪ್ಡ್ ಥ್ರೂ ಆಲ್ ದ ಐಟಮ್ಸ್. ಹಾಗಂದ್ರೆ ಮೀನಿಂಗ್ ಏನಂದ್ರೆ, ನೀವೀಗ ಇಲ್ಲಿ ನೋಡ್ಬೋದು ಈ ಎಕ್ಸಾಂಪಲ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಕನ್ನಡ ಅಂತ ಇದೆ. ನಾವು ಸೈನ್ಸ್ ಮತ್ತೆ ಮ್ಯಾಥ್ಸ್ ಮಾತ್ರ ಪ್ರಿಂಟ್ ಮಾಡಬೇಕು, ಕನ್ನಡನ ನಾವು ವಿ ಡೋಂಟ್ ವಾಂಟ್ ಟು ಪ್ರಿಂಟ್. ಅದಾದ್ಮೇಲೂ ಕೂಡ ಇನ್ನು 20 ಅಥವಾ 30 ಏನಾರ ವ್ಯಾಲ್ಯೂಸ್ ಇದ್ರೆ ಈ ಸಬ್ಜೆಕ್ಟ್ ಲಿಸ್ಟ್ ಅಲ್ಲಿ ಯು ಡೋಂಟ್ ವಾಂಟ್ ಟು ಪ್ರಿಂಟ್, ನಿಮ್ಗೆ ಅದನ್ನ ಪ್ರಿಂಟ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಈ ಪರ್ಟಿಕ್ಯುಲರ್ ಫಾರ್ ಲೂಪ್ ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಬ್ರೇಕ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಬಹುದು. ಬ್ರೇಕ್ ಏನ್ ಮಾಡುತ್ತೆ, ಆ ಪರ್ಟಿಕ್ಯುಲರ್ ಎಕ್ಸಿಕ್ಯೂಷನ್ ಆಸ್ ಸೂನ್ ಆಸ್ ನಿಮ್ಮ ಕಂಪೈಲರ್ ಇದನ್ನ ಕಮ್ ಅಕ್ರಾಸ್ ಮಾಡಿದ ತಕ್ಷಣ ಬ್ರೇಕ್ ಸ್ಟೇಟ್ಮೆಂಟ್ ಎಂಟೈರ್ ಫಾರ್ ಲೂಪ್ ನ ಎಕ್ಸಿಟ್ ಆಗಿ ನೆಕ್ಸ್ಟ್ ಅವೈಲೇಬಲ್ ಲೈನ್ ಗೆ ಬರುತ್ತೆ. ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ನೀವು ನೋಡಬಹುದು, ಫಾರ್ ಎಕ್ಸ್ ಇನ್ ಸಬ್ಜೆಕ್ಟ್ಸ್ ಅಲ್ಲಿ 3 ವ್ಯಾಲ್ಯೂ ಇದೆ. ಐಡಿಯಲಿ ಫಾರ್ ಲೂಪ್ 3 ಸರಿ ರನ್ ಆಗ್ಬೇಕು. ಸೊ ಎವ್ರಿ ಟೈಮ್ ನಾವೇನ್ ಮಾಡ್ತಿದೀವಿ, ವ್ಯಾಲ್ಯೂ ಆಫ್ ಎಕ್ಸ್ ಪ್ರಿಂಟ್ ಮಾಡ್ತಿದೀವಿ. ಫಸ್ಟ್ ಲೈನ್ ಲೂಪ್ ರನ್ ಮಾಡ್ಬೇಕಾದ್ರೆ ಸೈನ್ಸ್ ಅಂತ ಪ್ರಿಂಟ್ ಆಯ್ತು. ನೆಕ್ಸ್ಟ್ ಇಫ್ ಸ್ಟೇಟ್ಮೆಂಟ್ ಇದೆ, ನಿಮ್ಗೆ ಆಲ್ರೆಡಿ ಗೊತ್ತು ಇಫ್ ಸ್ಟೇಟ್ಮೆಂಟ್ ನ ಹೇಗೆ ಯೂಸ್ ಮಾಡೋದು ಅಂತ. ಇಫ್ ದ ಕರೆಂಟ್ ಐಟಮ್ ಇಸ್ ಈಕ್ವಲ್ ಟು ಮ್ಯಾಥ್ಸ್ ಅಂದ್ರೆ ವಿ ಆರ್ ಟರ್ಮಿನೇಟಿಂಗ್ ದ ಲೂಪ್, ಅಂದ್ರೆ ನಾವು ಲೂಪ್ ನ ಸ್ಟಾಪ್ ಮಾಡ್ತಾ ಇದೀವಿ ಅಂತ. ಸೊ ಹಾಗಾಗಿ ನೀವು ಇಲ್ಲಿ ನೋಡಬಹುದು ಫಸ್ಟ್ ಟೈಮ್ ಸೈನ್ಸ್ ನ ಪ್ರಿಂಟ್ ಮಾಡುತ್ತೆ, ಸೈನ್ಸ್ ಇಸ್ ನಾಟ್ ಈಕ್ವಲ್ ಟು ಮ್ಯಾಥ್ಸ್, ಎರಡೂ ಈಕ್ವಲ್ ಇಲ್ಲ, ಅದಕ್ಕೆ ಇದು ವೀಕ್ ಒಳಗಡೆ ಬರಲ್ಲ, ಬ್ರೇಕ್ ನ ಎಕ್ಸಿಕ್ಯೂಟ್ ಮಾಡಲ್ಲ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಸೆಕೆಂಡ್ ಐಟಮ್ ಯಾವುದು, ಮ್ಯಾಥ್ಸ್ ನ ಪ್ರಿಂಟ್ ಮಾಡುತ್ತೆ. ಬಟ್ ಇಲ್ಲಿ ಬಂದಾಗ ಮ್ಯಾಥ್ಸ್ ಇಸ್ ಈಕ್ವಲ್ ಟು, ಅದಕ್ಕೆ ಇಲ್ಲಿ ನೋಡಬಹುದು ಔಟ್ಪುಟ್ ಅಲ್ಲಿ ಸೈನ್ಸ್ ಮತ್ತೆ ಮ್ಯಾಥ್ಸ್ ಎರಡೂ ಇದೆ. ಸೊ ಕರೆಂಟ್ ಐಟಮ್ ಇಸ್ ಈಕ್ವಲ್ ಟು ಮ್ಯಾಥ್ಸ್, ಅವಾಗ ಬ್ರೇಕ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈ ಫಾರ್ ಲೂಪೇ ಎಂಡ್ ಆಗುತ್ತೆ, ಕನ್ನಡನ ಪ್ರಿಂಟ್ ಮಾಡಲ್ಲ. ಕ್ಲಿಯರ್ ಅಲ್ಲ ಫ್ರೆಂಡ್ಸ್? ಈ ರೀತಿ ನೀವು ಯಾವುದೇ ಒಂದು ಲಾಜಿಕ್ ನ ಈಚ್ ಅಂಡ್ ಎವ್ರಿ ಲೈನ್ ಹೇಗೆ ವರ್ಕ್ ಆಗ್ತಿದೆ ಅಂತ ಇಂಟರ್ಪ್ರಿಟ್ ಮಾಡ್ಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಸೊ ನಾವ್ ಇವಾಗ ಎಕ್ಸಾಂಪಲ್ ನಮ್ಮ ಪೈಥಾನ್ ಐಡಿ ಇಲ್ಲಿ ನೋಡೋಣ, ಪೈಚಾರ್ಮ್ ಐಡಿ ಇಲ್ಲಿ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್.
ನಮ್ಮ ಹತ್ರ 3 ಐಟಮ್ ಇದೆ, ಅದರಲ್ಲಿ ಫಾರ್ ಎಕ್ಸ್ ಇನ್ ಸಬ್ಜೆಕ್ಟ್ ಫಸ್ಟ್ ಏನ್ ಮಾಡ್ತಿದೀವಿ, ಪ್ರಿಂಟ್ ಮಾಡ್ತಾ ಇದೀವಿ. ನಿಮ್ಗೆ ಆಲ್ರೆಡಿ ಗೊತ್ತು, ಜಸ್ಟ್ ಇಷ್ಟೇನೆ ಕೋಡ್ ಇದ್ರೆ ಏನಾಗುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತು, ಇಷ್ಟೇನೆ ಕೋಡ್ ಇದ್ದಿದ್ರೆ ನಿಮ್ಗೆ ಆ 3 ವ್ಯಾಲ್ಯೂನು ಪ್ರಿಂಟ್ ಆಗ್ತಿತ್ತು. ಇವಾಗ ಏನು ಪ್ರಿಂಟ್ ಆಗುತ್ತೆ, ಬರೀ ಸೈನ್ಸ್ ಅಂಡ್ ಮ್ಯಾಥ್ಸ್ ಮಾತ್ರ ಪ್ರಿಂಟ್ ಆಗುತ್ತೆ. ರನ್ ಮಾಡೋಣ ಈ ಪ್ರೋಗ್ರಾಮ್ ನ. ನೀವು ಇಲ್ಲಿ ನೋಡ್ಬೋದು, ಜಸ್ಟ್ ಸೈನ್ಸ್ ಮತ್ತೆ ಮ್ಯಾಥ್ಸ್ ಮಾತ್ರ ಪ್ರಿಂಟ್ ಆಗ್ತಿದೆ. ಬಿಕಾಸ್ ನಾವು ಇಲ್ಲಿ ಪ್ರಿಂಟ್ ಮಾಡ್ತಿದೀವಿ, ಫಸ್ಟ್ ಐಟಮ್ ಪ್ರಿಂಟ್ ಆಯ್ತು, ಮತ್ತೆ ಸೆಕೆಂಡ್ ಐಟಮ್ ಪ್ರಿಂಟ್ ಆಯ್ತು. ಸೆಕೆಂಡ್ ಐಟಮ್ ಇಸ್ ಈಕ್ವಲ್ ಟು ಮ್ಯಾಥ್ಸ್, ಅವಾಗ ಬ್ರೇಕ್ ಆಗ್ತಾ ಇದೆ. ಬ್ರೇಕ್ ಆಗ್ತಿದೆ ಅಂದ್ರೆ ಈ ಫಾರ್ ಲೂಪ್ ನ ಕಂಪ್ಲೀಟ್ ಆಗಿ ಟರ್ಮಿನೇಟ್ ಆಗ್ತಿದೆ. ಬ್ರೇಕ್ ಸ್ಟೇಟ್ಮೆಂಟ್ ಯೂಸೇಜ್ ಏನಂದ್ರೆ, ಒಂದು ಲೂಪ್ ನ ನೀವು ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಟರ್ಮಿನೇಟ್ ಮಾಡಬೇಕು ಅಂದ್ರೆ ಬ್ರೇಕ್ ಸ್ಟೇಟ್ಮೆಂಟ್ ಯೂಸ್ ಮಾಡಬಹುದು, ರೈಟ್? ಸೊ ಈ ಎಕ್ಸಾಂಪಲ್ ನೇ ನೀವು ಕಾಪಿ ಪೇಸ್ಟ್ ಮಾಡಿ. ಇಫ್ ಯು ಆರ್ ಕಂಫರ್ಟಬಲ್ ವಿತ್ ಅನಕೊಂಡ IDE, ನೀವು ಜಸ್ಟ್ ಇಲ್ಲಿ ಹೋಗಿ ರನ್ ಮಾಡಿ ನಿಮ್ಮ ಪ್ರೋಗ್ರಾಮ್ ನ. ನೀವು ಇಲ್ಲಿ ನೋಡ್ಬೋದು, ಇದು ಸೈನ್ಸ್ ಮತ್ತೆ ಮ್ಯಾಥ್ಸ್ ಮಾತ್ರ ಪ್ರಿಂಟ್ ಆಗ್ತಾ ಇದೆ. ಕ್ಲಿಯರ್ ಅಲ್ಲ? ಸೊ ಲೆಟ್ಸ್ ಕಮ್ ಬ್ಯಾಕ್ ಟು PPT. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ಬ್ರೇಕ್ ಸ್ಟೇಟ್ಮೆಂಟ್ ಡಿಫ್ರೆಂಟ್ ವರ್ಷನ್ ಇದೆ ಇಲ್ಲ ಅಷ್ಟೇನೆ. ಸೊ ಮುಂಚೆ ನೀವು ಇಲ್ಲಿ ಪ್ರೀವಿಯಸ್ ಎಕ್ಸಾಂಪಲ್ ನೋಡ್ಬೋದು, ಪ್ರಿಂಟ್ ಇಫ್ ಸ್ಟೇಟ್ಮೆಂಟ್ ಕಿಂತ ಮುಂಚೆ ಇದೆ. ಈ ಎಕ್ಸಾಂಪಲ್ ಅಲ್ಲಿ ಪ್ರಿಂಟ್ ಆಫ್ಟರ್ ಇಫ್ ಸ್ಟೇಟ್ಮೆಂಟ್ ಇದೆ. ಸೊ ಜಸ್ಟ್ ಬೈ ಚೇಂಜಿಂಗ್ ದ ಪೊಸಿಷನ್ ಆಫ್ ಪ್ರಿಂಟ್ ಸ್ಟೇಟ್ಮೆಂಟ್ ನ ಚೇಂಜ್ ಮಾಡಿದ್ರಿಂದ, ನೀವು ಪ್ರೀವಿಯಸ್ ಎಕ್ಸಾಂಪಲ್ ನೋಡೋದಾದ್ರೆ ಬರೀ ಮ್ಯಾಥ್ಸ್, ಸೈನ್ಸ್ ಮತ್ತೆ ಮ್ಯಾಥ್ಸ್ ಎರಡೂ ಪ್ರಿಂಟ್ ಆಗ್ತಿತ್ತು. ಈ ಎಕ್ಸಾಂಪಲ್ ಬರೀ ಸೈನ್ಸ್ ಮಾತ್ರ ಪ್ರಿಂಟ್ ಆಗ್ತಿದೆ. ಏಕೆಂದ್ರೆ ಫಾರ್ ಲೂಪ್ ಫಸ್ಟ್ ಟೈಮ್ ರನ್ ಆಗ್ಬೇಕಾದ್ರೆ ಸೈನ್ಸ್ ಇದೆ, ಸೊ ಸೈನ್ಸ್ ಈಸ್ ಈಕ್ವಲ್ ಟು ಮ್ಯಾಥ್ಸ್ ಇಲ್ಲ, ಈ ಕಂಡೀಷನ್ ಫಾಲ್ಸ್ ಆಯ್ತು, ಅದಕ್ಕೆ ಬ್ರೇಕ್ ಎಕ್ಸಿಕ್ಯೂಟ್ ಆಗಲ್ಲ. ಆಕೆ ಬಂತು ಪ್ರಿಂಟ್ ಎಕ್ಸ್ ದ ಕರೆಂಟ್ ವ್ಯಾಲ್ಯೂ ಆಫ್ ಎಕ್ಸ್ ಏನು ಸೈನ್ಸ್ ಇದೆ, ಸೈನ್ಸ್ ಪ್ರಿಂಟ್ ಆಯ್ತು. ಸೊ ನೆಕ್ಸ್ಟ್ ಸೆಕೆಂಡ್ ಲೂಪ್ ರನ್ ಅಲ್ಲಿ ಏನಾಗುತ್ತೆ, ಮ್ಯಾಥ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಮ್ಯಾಥ್ಸ್ ಆಗುತ್ತೆ. ಮ್ಯಾಥ್ಸ್ ಇಸ್ ಈಕ್ವಲ್ ಟು ಮ್ಯಾಥ್ಸ್, ಆಬ್ವಿಯಸ್ಲಿ ಈ ಕಂಡೀಷನ್ ಟ್ರೂ ಆಗುತ್ತೆ. ಈ ಕಂಡೀಷನ್ ಟ್ರೂ ಆದಾಗ ಏನಾಗುತ್ತೆ, ನಿಮ್ಗೆ ಬ್ರೇಕ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಬ್ರೇಕ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಾಗ ಆಬ್ವಿಯಸ್ಲಿ ಬರೀ ಸೈನ್ಸ್ ಮಾತ್ರ ಪ್ರಿಂಟ್ ಆಗೋದು, ಕಂಟ್ರೋಲ್ ವಿಲ್ ಕಮ್ ಔಟ್ ಆಫ್ ಯುವರ್ ಲೂಪ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ಲೆಟ್ ಅಸ್ ಸ್ವಿಚ್ ಬ್ಯಾಕ್ ಟು ಅವರ್ PyCharm IDE ಅಂಡ್ ಲುಕ್ ಫಾರ್ ದ ಎಕ್ಸಾಂಪಲ್, ಹೇಗೆ ವರ್ಕ್ ಆಗ್ತಿದೆ ಅಂತ. ಜಸ್ಟ್ ಈ ಪ್ರಿಂಟ್ ಸ್ಟೇಟ್ಮೆಂಟ್ ನ ಇಲ್ಲಿಂದ ಇಲ್ಲೇ ಹಾಕಿದೀವಿ ಅಷ್ಟೇನೆ. ನೀವು ಇಲ್ಲಿ ನೋಡ್ಬೋದು, ಜಸ್ಟ್ ಸೈನ್ಸ್ ಮಾತ್ರ ಪ್ರಿಂಟ್ ಆಗ್ತಿದೆ. ಬಿಕಾಸ್ ನಮ್ಮ ಪ್ರಿಂಟ್ ಸ್ಟೇಟ್ಮೆಂಟ್ ಆಚೆ ಇದೆ. ಮೈ ಬ್ರೇಕ್ ಸ್ಟೇಟ್ಮೆಂಟ್ ಈಸ್ ಕಮಿಂಗ್ ಅಕ್ರಾಸ್, ಆರ್ ಕಂಪೈಲರ್ ಈಸ್ ಕಮಿಂಗ್ ಅಕ್ರಾಸ್ ದಿಸ್ ಬ್ರೇಕ್ ಸ್ಟೇಟ್ಮೆಂಟ್. ಅದಕ್ಕೆ ನಿಮ್ದು ಸೈನ್ಸ್ ಮಾತ್ರ ಪ್ರಿಂಟ್ ಆಗ್ತಾ ಇದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ನೀವು ಇದನ್ನ ನೀವು PyCharm IDE ಅಥವಾ ಅನಕೊಂಡ IDE ರನ್ ಮಾಡ್ಬೇಕು ಅಂದ್ರೆ ಕಾಪಿ ಪೇಸ್ಟ್ ಮಾಡಿ ಕೋಡ್ ನ ರನ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು, ಜಸ್ಟ್ ಸೈನ್ಸ್ ಮಾತ್ರ ಪ್ರಿಂಟ್ ಆಗ್ತಾ ಇದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ರೀತಿ ಫಾರ್ ಲೂಪ್ ದ ಡಿಫ್ರೆಂಟ್ ಯೂಸೇಜ್ ಇದೆ. ಬೇಸ್ಡ್ ಆನ್ ಯುವರ್ ಬಿಸ್ನೆಸ್ ಲಾಜಿಕ್ ಆರ್ ದ ಪ್ರೋಗ್ರಾಮ್ ಲಾಜಿಕ್, ನೀವು ಈ ಪರ್ಟಿಕ್ಯುಲರ್ ಫಾರ್ ಲೂಪ್ ನ ಯೂಸ್ ಮಾಡಬಹುದು. ಸೊ ಮೂವಿಂಗ್ ಆನ್, ಫಾರ್ ಲೂಪ್ ವಿತ್ ಕಂಟಿನ್ಯೂ ಸ್ಟೇಟ್ಮೆಂಟ್. ಸೊ ಕಂಟಿನ್ಯೂ ಸ್ಟೇಟ್ಮೆಂಟ್ ನ ಪರ್ಪಸ್ ಏನು ಅಂತ ನೋಡೋಣ. ವಿತ್ ದ ಕಂಟಿನ್ಯೂ ಸ್ಟೇಟ್ಮೆಂಟ್ ವಾಟ್ ವಿ ಕ್ಯಾನ್ ಡೂ ಈಸ್, ವಿ ಕ್ಯಾನ್ ಬ್ರೇಕ್ ಸ್ಟೇಟ್ಮೆಂಟ್ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಆ ಲೂಪ್ ನೇ ಟರ್ಮಿನೇಟ್ ಮಾಡುತ್ತೆ, ಅಂದ್ರೆ ಸ್ಟಾಪ್ ಮಾಡುತ್ತೆ. ಕಂಟಿನ್ಯೂ ಏನ್ ಮಾಡುತ್ತೆ ಅಂದ್ರೆ, ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಮ್ಯಾಥ್ಸ್, ದೆನ್ ಕಂಟಿನ್ಯೂ ಅಂದ್ರೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಲೂಪ್ ಪಾಸಿಗೆ ಜಂಪ್ ಆಗುತ್ತೆ. ಈವನ್ ಈ ಫಾರ್ ಲೂಪ್ ಅಪ್ ಟು ಪ್ರಿಂಟ್ ಸ್ಟೇಟ್ಮೆಂಟ್ ಇದೆ, ಬಟ್ ಕಂಟಿನ್ಯೂ ಬಂದ ತಕ್ಷಣ ಇಟ್ ವಿಲ್ ಗೋ ಟು ದ ನೆಕ್ಸ್ಟ್ ಲೂಪ್ ಪಾಸ್, ಇಟ್ ವಿಲ್ ಸ್ಕಿಪ್ ದ ಲಾಸ್ಟ್ ಲೈನ್ ಆಫ್ ಕೋಡ್. ನೀವು ಇಲ್ಲಿ ನೋಡ್ಬೋದು, ಇದೇನ್ ಮಾಡ್ತಿದೆ ಅಂದ್ರೆ 3 times ಇದೆ, 3 ಲಿಸ್ಟ್ ಐಟಮ್ಸ್ ಇದೆ. ಐಡಿಯಲಿ ಫಾರ್ ಲೂಪ್ 3 times ರನ್ ಆಗುತ್ತೆ. ವೆನ್ ಇಟ್ ರನ್ಸ್ ಫಾರ್ ದ ಫಸ್ಟ್ ಟೈಮ್, ಆಬ್ವಿಯಸ್ಲಿ ಸೈನ್ಸ್ ಇಸ್ ನಾಟ್ ಈಕ್ವಲ್ ಟು ಮ್ಯಾಥ್ಸ್, ಸೊ ಪ್ರಿಂಟ್ ಎಕ್ಸ್ ಇಲ್ಲಿಗೆ ಬರುತ್ತೆ, ಕಂಟಿನ್ಯೂ ಬರಲ್ಲ. ಸೆಕೆಂಡ್ ಐಟಮ್ ಬಂದಾಗ ಮ್ಯಾಥ್ಸ್ ಇಸ್ ಈಕ್ವಲ್ ಟು ಮ್ಯಾಥ್ಸ್, ಅವಾಗ ಕಂಟಿನ್ಯೂ ಆಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಮ್ಯಾಥ್ಸ್ ಐಟಮ್ ನ ಪ್ರಿಂಟ್ ಮಾಡಲ್ಲ, ಬಿಕಾಸ್ ಕಂಟಿನ್ಯೂ ಬಂದ ತಕ್ಷಣ ಡೈರೆಕ್ಟ್ ಆಗಿ ಇಲ್ಲಿಗೆ ಜಂಪ್ ಆಗುತ್ತೆ. ಕ್ಲಿಯರ್ ಅಲ್ಲ ಫ್ರೆಂಡ್ಸ್? ಸಿಮಿಲರ್ಲಿ ನೆಕ್ಸ್ಟ್ ಲೂಪ್ ಅಲ್ಲಿ ಕನ್ನಡ ಬರುತ್ತೆ, ಕನ್ನಡ ಇಸ್ ನಾಟ್ ಈಕ್ವಲ್ ಟು ಮ್ಯಾಥ್ಸ್, ಇದು ಕಂಟಿನ್ಯೂ ಬರಲ್ಲ, ಈ ಕಂಡೀಷನ್ ಟ್ರೂ ಆಗಲ್ಲ, ಸೊ ಆಬ್ವಿಯಸ್ಲಿ ಇಲ್ಲಿ ಬಂದು ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಕ್ಲಿಯರ್ ಅಲ್ಲ ಫ್ರೆಂಡ್ಸ್? ಬ್ರೇಕ್ ಸ್ಟೇಟ್ಮೆಂಟ್ ನಿಮ್ಮ ಎಂಟೈರ್ ಲೂಪ್ ನ ಟರ್ಮಿನೇಟ್ ಮಾಡುತ್ತೆ. ಕಂಟಿನ್ಯೂ ಆ ಲೂಪ್ ಒಳಗಡೆ ಇರೋ ನೆಕ್ಸ್ಟ್ ಲೈನ್ ಆಫ್ ಕೋಡ್ ನ ಸ್ಕಿಪ್ ಮಾಡುತ್ತೆ. ಗೊತ್ತಾಯ್ತಲ್ಲ? ಕಂಟಿನ್ಯೂ ಏನ್ ಮಾಡುತ್ತೆ, as soon as the compiler it continue, it will go back to the next iteration. ಬ್ರೇಕ್ ಆದ್ರೆ ಕಂಪ್ಲೀಟ್ ಲೂಪ್ ನ ಟರ್ಮಿನೇಟ್ ಮಾಡಿ ನೆಕ್ಸ್ಟ್ ಅವೈಲಬಲ್ ಲೈನ್ ಔಟ್ಸೈಡ್ ದಟ್ ಲೂಪ್ ಪ್ರಿಂಟ್ ಆಗುತ್ತೆ. ಕ್ಲಿಯರ್ ಅಲ್ಲ? ಸೊ let us go and see the next example. ನೀವು ಇಲ್ಲಿ ನೋಡ್ಬೋದು, ಸೇಮ್ ಎಕ್ಸಾಂಪಲ್ ನ ನಾವು ಈ ಎಕ್ಸಾಂಪಲ್ ಬರ್ತಿದೀವಿ, ಸೈನ್ಸ್ ಅಂಡ್ ಕನ್ನಡ ಮಾತ್ರ ಪ್ರಿಂಟ್ ಆಗ್ತಾ ಇದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಬಿಕಾಸ್ ಮ್ಯಾಥ್ಸ್ ಇದ್ದಾಗ ದಿಸ್ ಕಂಡೀಷನ್ ಇಸ್ ಗೆಟಿಂಗ್ ಸ್ಯಾಟಿಸ್ಫೈಡ್, ಕಂಟಿನ್ಯೂ ಸ್ಟೇಟ್ಮೆಂಟ್ ಬರುತ್ತೆ. ಕಂಟಿನ್ಯೂ ಸ್ಟೇಟ್ಮೆಂಟ್ ಬಂದಾಗ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ, ಡೈರೆಕ್ಟ್ ಆಗಿ ಇಲ್ಲಿಗೆ ಬರುತ್ತೆ.
ಫಾರ್ ಆಲ್ ಅದರ್ ಕೇಸ್ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ, ಸೈನ್ಸ್ ಮತ್ತೆ ಕನ್ನಡಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ, ಆಬ್ವಿಯಸ್ಲಿ ಕಂಟಿನ್ಯೂ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ. ಇಲ್ಲಿ ಬಂದು ಆ ಪರ್ಟಿಕ್ಯುಲರ್ ವ್ಯಾಲ್ಯೂನ ಪ್ರಿಂಟ್ ಮಾಡುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ನೋಡ್ಬೋದು ಸೈನ್ಸ್ ಮತ್ತೆ ಕನ್ನಡ ಪ್ರಿಂಟ್ ಆಗ್ತಾ ಇದೆ. ಸೊ ಸೇಮ್ ಕೋಡ್ ನ ಕಾಪಿ ಮಾಡ್ಕೊಂಡು ಇಫ್ ಯು ವಾಂಟ್ ಟು ರನ್ ಇನ್ ಯುವರ್ ಜುಪಿಟರ್ ನೋಟ್ಬುಕ್, ಕಾಪಿ ಪೇಸ್ಟ್ ಮಾಡಿ ರನ್ ಮಾಡಿ ಸೇಮ್ ಔಟ್ಪುಟ್ ಬರುತ್ತೆ. ಆಬ್ವಿಯಸ್ಲಿ ಬೋತ್ ಆರ್ ಲುಕ್ ಅಂಡ್ ಫೀಲ್ ವೈಸ್ ಡಿಫರೆಂಟ್ ಇರ್ಬೋದು, ಬಟ್ ಬೋತ್ ಆರ್ ರನ್ನಿಂಗ್ ದ ಪೈಥಾನ್ ಪ್ರೋಗ್ರಾಮ್ ಇಟ್ ಸೆಲ್ಫ್. ಮೂವಿಂಗ್ ಆನ್, ಫಾರ್ ಲೂಪ್ ಅಲ್ಲಿ ನೀವು ರೇಂಜ್ ಕೂಡ ಯೂಸ್ ಮಾಡಬಹುದು. ರೇಂಜ್ ಅಂತ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ ಕೂಡ ನೀವು ಯೂಸ್ ಮಾಡಬಹುದು. ನೀವು ಇಲ್ಲಿ ನೋಡೋದಾದ್ರೆ ಟು ಲೂಪ್ ಥ್ರೂ ಸೆಟ್ ಆಫ್ ಕೋಡ್ ಎ ಸ್ಪೆಸಿಫೈಡ್ ನಂಬರ್ ಆಫ್ ಟೈಮ್ಸ್ ವಿ ಕ್ಯಾನ್ ಯೂಸ್ ರೇಂಜ್ ಫಂಕ್ಷನ್. ನೀವು ಇಲ್ಲಿ ನೋಡಬಹುದು ರೇಂಜ್ ಫಂಕ್ಷನ್ ಇದೆ. ವಿ ಕ್ಯಾನ್ ಮೇಕ್ ಯೂಸ್ ಆಫ್ ರೇಂಜ್ ಫಂಕ್ಷನ್ ಟು run through specific number of times. Okay na? And range function return a sequence of numbers starting from 0 by default and increment by 1 default and ends at a specified number. ಅಂದ್ರೆ ರೇಂಜ್ ಕಮಾಂಡ್ ಯೂಸ್ ಮಾಡೋದ್ರಿಂದ ಅದು ನಿಮಗೆ ಒಂದು ಸೀಕ್ವೆನ್ಸ್ ಆಫ್ ನಂಬರ್ ನ ಜನರೇಟ್ ಮಾಡುತ್ತೆ. ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ 0 and ending at the n-1. ಗೊತ್ತಾಯ್ತಲ್ಲ? by incrementing 1 at a time. Clear ಅಲ್ಲ ಫ್ರೆಂಡ್ಸ್? ನೀವು ಇಲ್ಲಿ ನೋಡಬಹುದು ಫಾರ್ x in range 6, ಫಾರ್ x in range 6, range 6 ಏನ್ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಕ್ರಿಯೇಟ್ 6 ನಂಬರ್ ಸ್ಟಾರ್ಟಿಂಗ್ ಫ್ರಮ್ 0 ಎಂಡಿಂಗ್ ಅಟ್ 5. ಸೊ ನಾವಿಲ್ಲಿ ಏನ್ ಮಾಡ್ತಿದೀವಿ, ವ್ಯಾಲ್ಯೂ ಆಫ್ ಯುವರ್ ರೇಂಜ್ ನ ಪ್ರಿಂಟ್ ಮಾಡ್ತಿದೀವಿ. ಸೊ ನೀವು ಇಲ್ಲಿ ನೋಡಬಹುದು ಔಟ್ಪುಟ್ 0 1 2 3 4 5 ಅಂತ ಪ್ರಿಂಟ್ ಆಗ್ತಾ ಇದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ನೀವು ರೇಂಜ್ ಕಮಾಂಡ್ ಯೂಸ್ ಮಾಡೋದ್ರಿಂದ ಯು ಕ್ಯಾನ್ ಜನರೇಟ್ ಎ ಸೀಕ್ವೆನ್ಸ್ ಆಫ್ ನಂಬರ್. ಬೈ ಡಿಫಾಲ್ಟ್ ಇಟ್ ವಿಲ್ ಇನ್ಕ್ರಿಮೆಂಟ್ ಬೈ 1, ಬಟ್ ನೀವು ಇನ್ಕ್ರಿಮೆಂಟ್ ಬೈ 2 3 ಆ ತರ ಮಾಡಬಹುದು. ಅದನ್ನ ನೆಕ್ಸ್ಟ್ ಎಕ್ಸಾಂಪಲ್ಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಸೇಮ್ ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದ್ರೆ ಸೊ ವಿ ಡೋಂಟ್ ನೀಡ್ ದಿಸ್ ಸ್ಟೇಟ್ಮೆಂಟ್. ರನ್ ಮಾಡಿ ಫಾರ್ x in range 6. ನೀವು ಇಲ್ಲಿ ನೋಡಬಹುದು ಸ್ಟಾರ್ಟಿಂಗ್ ಫ್ರಮ್ 0 ಇಟ್ ವಿಲ್ ಪ್ರಿಂಟ್ ಟಿಲ್ 5. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ನೀವು ಈ ಸೆಟ್ ಆಫ್ ಸ್ಟೇಟ್ಮೆಂಟ್ 6 ಸರಿ ರನ್ ಮಾಡಬೇಕು ಅಂದ್ರೆ ನೀವು ಆರಾಮಾಗಿ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಬಹುದು. ಗೊತ್ತಾಯ್ತಲ್ಲ? ಸೊ ಸಿಮಿಲರ್ಲಿ ನೀವು ಈ ಪರ್ಟಿಕ್ಯುಲರ್ ರೇಂಜ್ ಆಫ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ನಾವು ಇನ್ಸ್ಟೆಡ್ ಆಫ್ ಸ್ಟಾರ್ಟಿಂಗ್ ಫ್ರಮ್ 0 ಇಫ್ ಯು ವಾಂಟ್ ಟು ಸ್ಟಾರ್ಟ್ ಫ್ರಮ್ 2 ಅಂದ್ರೆ 0 ಇಂದ ಸ್ಟಾರ್ಟ್ ಮಾಡೋ ಬದಲು 2 ಇಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ 2, 6 ಏನಾಗುತ್ತೆ, ಫಸ್ಟ್ 2 ಕ್ಯಾರೆಕ್ಟರ್ ನ ಸ್ಕಿಪ್ ಮಾಡುತ್ತೆ, 0 1 ನ ಸ್ಕಿಪ್ ಮಾಡುತ್ತೆ, 2 ಇಂದ 5 ತನಕ ಪ್ರಿಂಟ್ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ವೆರಿ ಸಿಂಪಲ್. ಇನ್ಸ್ಟೆಡ್ ಆಫ್ ಬೈ ಡಿಫಾಲ್ಟ್ 0 ಇಂದ ಸ್ಟಾರ್ಟ್ ಆಗುತ್ತೆ, ಇನ್ಸ್ಟೆಡ್ ಆಫ್ ಬೈ ಡಿಫಾಲ್ಟ್ 0 ಬದಲು 2 ಇಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ 2, 6 ಅಂತ ಸ್ಪೆಸಿಫೈ ಮಾಡಬೇಕು. 2 ಆಟ್ರಿಬ್ಯೂಟ್ ಕೊಟ್ರೆ ನೀವು ಆ ರೀತಿ ರನ್ ಆಗುತ್ತೆ. 2, 6 ಅಂತ ಟೈಪ್ ಮಾಡ್ತೀನಿ. ಲೆಟ್ ಅಸ್ ರನ್ ದಿಸ್ ಪ್ರೋಗ್ರಾಮ್. ನೀವು ಇಲ್ಲಿ ನೋಡಬಹುದು ಔಟ್ಪುಟ್ 2 3 4 5. ನೀವು ಇಲ್ಲಿ 3 ಇಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ 3, 6. as simple as that. ಗೊತ್ತಾಯ್ತಲ್ಲ? 3 4 5 ಪ್ರಿಂಟ್ ಆಗ್ತಾ ಇದೆ. ಬೈ 6 ಪ್ರಿಂಟ್ ಆಗ್ತಾ ಇಲ್ಲ ಬಿಕಾಸ್ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 0 till n-1. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಮೂವಿಂಗ್ ಆನ್, ನಾವು ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ಹೇಗೆ 0 ಇಂದ ಬೈ ಇನ್ಕ್ರಿಮೆಂಟ್ ಬೈ 1 ನ ನಾವು ನೋಡುದು. ಆಲ್ಸೋ ಇನ್ಸ್ಟೆಡ್ ಆಫ್ ಸ್ಟಾರ್ಟಿಂಗ್ ಫ್ರಮ್ 0 2 ಇಂದ 5 ತನಕ ಹೇಗೆ ಪ್ರಿಂಟ್ ಆಗೋದು ಅಂತ ನೋಡುದು. ರೇಂಜ್ ಫಂಕ್ಷನ್ ಅಲ್ಲಿ ಯು ಕ್ಯಾನ್ ಪಾಸ್ 3 ಡಿಫರೆಂಟ್ ವ್ಯಾಲ್ಯೂಸ್. ಓಕೆ, ಸ್ಟಾರ್ಟಿಂಗ್ ಯಾವ ನಂಬರ್, ಎಂಡಿಂಗ್ ಯಾವ ನಂಬರ್, ಇನ್ಕ್ರಿಮೆಂಟ್ ಯಾವ ವ್ಯಾಲ್ಯೂ ಅಂತ ನೀವು ಸ್ಪೆಸಿಫೈ ಮಾಡಬಹುದು. ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ 2 ಇಂದ ಪ್ರಿಂಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ನಂಬರ್ 30th, ಬಟ್ ದ ಇನ್ಕ್ರಿಮೆಂಟಿಂಗ್ ವ್ಯಾಲ್ಯೂ ಬಂದ್ಬಿಟ್ಟು 3 ಇರುತ್ತೆ. ಓಕೆ ಅಲ್ಲ? ಸೊ 2 ಆದ್ಮೇಲೆ 5 ಪ್ರಿಂಟ್ ಆಗ್ತಿದೆ, 5 ಆದ್ಮೇಲೆ 8 ಪ್ರಿಂಟ್ ಆಗ್ತಿದೆ, 8 ಆದ್ಮೇಲೆ 11 ಅಪ್ ಟು ಮ್ಯಾಕ್ಸಿಮಮ್ 30 ಎಲ್ಲಿ ಬರುತ್ತೋ ಅಲ್ಲಿ ತನಕ 3 ಆಡ್ ಆಗ್ತಾ ಹೋಗುತ್ತೆ. 2ಗೆ 2 5 8 11 14 ಆ ತರ ಆಡ್ ಆಗಿ ಲಾಸ್ಟ್ ನಂಬರ್ 29 ತನಕ ಪ್ರಿಂಟ್ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಬೈ ಡಿಫಾಲ್ಟ್ ಒಂದು ಇನ್ಕ್ರಿಮೆಂಟಿಂಗ್ ಫ್ಯಾಕ್ಟರ್ ಇರುತ್ತೆ, ಬಟ್ ಇಫ್ ಯು ವಾಂಟ್ ಟು ಸ್ಪೆಸಿಫೈ ಸಮ್ ಅದರ್ ಇನ್ಕ್ರಿಮೆಂಟಿಂಗ್ ಫ್ಯಾಕ್ಟರ್ ಯು ಕ್ಯಾನ್ ಆಲ್ವೇಸ್ ಸ್ಪೆಸಿಫೈ 3. ಗೊತ್ತಾಯ್ತಲ್ಲ? ಈ ರೀತಿ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ನ ನೀವು ಇಂಟರ್ಪ್ರಿಟ್ ಮಾಡಬೇಕಾಗುತ್ತೆ. ಲೆಟ್ ಅಸ್ ಸಿ ದ ಔಟ್ಪುಟ್ ಆಫ್ ದಿಸ್ ಪ್ರೋಗ್ರಾಮ್. ಸೊ ನೀವು ಇಲ್ಲಿ ನೋಡಬಹುದು ವಾಟ್ ವಿ ಆರ್ ಟೆಲಿಂಗ್ ಟು ದ ಕಂಪೈಲರ್. ಸ್ಟಾರ್ಟಿಂಗ್ 2 ರಿಂದ ಸ್ಟಾರ್ಟ್ ಮಾಡಿ 30 ತನಕ ಹೋಗ್ಬೇಕು, ಬಟ್ ಪ್ರತಿ ಸರಿ 2ಕ್ಕೆ 3 ಆಡ್ ಆಗ್ತಾ ಹೋಗ್ಬೇಕು. ನೀವು ಇಲ್ಲಿ ನೋಡಬಹುದು ಔಟ್ಪುಟ್ ಸ್ಟಾರ್ಟಿಂಗ್ 2 ಇದೆ, ಅದಕ್ಕೆ 3 ಆಡ್ ಮಾಡಿದ್ರೆ 5 ಆಗುತ್ತೆ, ಅದಾದ್ಮೇಲೆ 8 ಆಗುತ್ತೆ, 11 ಆಗುತ್ತೆ, 14 ಆಗುತ್ತೆ, 17 ಆಗುತ್ತೆ, ಟಿಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ 30.
ಅಂದ್ರೆ 29 ಲಾಸ್ಟ್ ವ್ಯಾಲ್ಯೂ ಬರುತ್ತೆ, ಅದಾದ್ಮೇಲೆ ಲೂಪ್ ಇಂದ ಎಕ್ಸಿಟ್ ಆಗುತ್ತೆ. ಕ್ಲಿಯರ್ ಅಲ್ಲ ಫ್ರೆಂಡ್ಸ್? ಇಫ್ ಯು ವಾಂಟ್ ಟು ಇನ್ಕ್ರಿಮೆಂಟ್ ಬೈ 4, ಲಾಸ್ಟ್ ವ್ಯಾಲ್ಯೂ 4 ಅಂತ ಕೊಡ್ತಾ ಇದ್ದೀನಿ, ನೀವು ಇಲ್ಲಿ ನೋಡ್ಬೋದು ಔಟ್ಪುಟ್. 2 ಆದ್ಮೇಲೆ 2 ಗೆ 4 ಆಡ್ ಆಗ್ತಿದೆ, 6 ಆಗುತ್ತೆ, 6 ಗೆ 4 ಆಡ್ ಆಗ್ತಿದೆ, 10 ಆಗುತ್ತೆ, ಸೋ ಆನ್. ಕ್ಲಿಯರ್ ಅಲ್ಲ? ಸಿಮಿಲರ್ಲಿ ಇಫ್ ಯು ವಾಂಟ್ ಟು ಇನ್ಕ್ರಿಮೆಂಟ್ ಬೈ 10, 2 ಆಗಿ 10 ಆಡ್ ಆಗುತ್ತೆ, 12 ಆಗುತ್ತೆ, 12 ಆದ್ಮೇಲೆ 22, ಮ್ಯಾಕ್ಸಿಮಮ್ ಇಷ್ಟು ವ್ಯಾಲ್ಯೂ ಮಾತ್ರ ಪ್ರಿಂಟ್ ಆಗುತ್ತೆ. ಸೊ ಈ ರೀತಿ ನೀವು ಡಿಫ್ರೆಂಟ್ ರಿಕ್ವೈರ್ಮೆಂಟ್ ಇದ್ರೆ ನಿಮ್ಮ ಫಾರ್ ಲೂಪ್ ನ ಡಿಫ್ರೆಂಟ್ ವೇಸ್ ಆಗಿ ನೀವು ಯೂಸ್ ಮಾಡಬಹುದು. ಕ್ಲಿಯರ್ ಅಲ್ಲ? ಅಟ್ ದ ಎಂಡ್ ವಿ ಹ್ಯಾವ್ ಒನ್ ಮೋರ್ ಕೇಸ್. ಒನ್ಸ್ ಫಾರ್ ಲೂಪ್ ನ ಕಂಪ್ಲೀಟ್ ಪ್ರೊಸೆಸ್ ಮಾಡಾದ್ಮೇಲೆ ನೀವು ಎಲ್ಸ್ ಕೂಡ ಆಡ್ ಮಾಡಬಹುದು ಇದಕ್ಕೆ. ಸೊ ದಟ್ ಒನ್ಸ್ ಎಂಟೈರ್ ಫಾರ್ ಲೂಪ್ ಪ್ರೊಸೆಸ್ ಆದ್ಮೇಲೆ ನೀವು ಇಫ್ ಯು ವಾಂಟ್ ಟು ಫೈನಲಿ ಪುಟ್ ಸಮ್ ಮೆಸೇಜ್ ಆರ್ ಪುಟ್ ಸಮ್ ಲಾಜಿಕ್ ಆಫ್ಟರ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ಫಾರ್ ಲೂಪ್, ನೀವು ಎಲ್ಸ್ ಕಮಾಂಡ್ ಅಲ್ಲಿ ಯೂಸ್ ಮಾಡಬಹುದು. ಎಲ್ಸ್ ಪಾರ್ಟ್ ಅಲ್ಲಿ ಫಾರ್ ಲೂಪ್ ಆದ್ಮೇಲೆ ಎಲ್ಸ್ ನೀವು ಇಲ್ಲಿ ನೋಡಬಹುದು. ಎಲ್ಸ್ ಕೀವರ್ಡ್ ಇನ್ ಎ ಫಾರ್ ಲೂಪ್ specify a block of code to be executed when the loop is finished. So print the numbers from 0 to 5 and print the message when the loop has ended. I guess ಇಲ್ಲಿ ಔಟ್ಪುಟ್ ರಾಂಗ್ ಇದೆ, ಸೊ ಮೇ ಬಿ ನಾವು ಔಟ್ಪುಟ್ ನ ಫಿಕ್ಸ್ ಮಾಡೋಣ. ಸೊ ಏನ್ ಮಾಡುತ್ತೆ ಅಂದ್ರೆ 0 to 5 ಇದು ಪ್ರಿಂಟ್ ಆಗುತ್ತೆ. 0 1 2 3 4 5 ಪ್ರಿಂಟ್ ಆದ್ಮೇಲೆ ಲಾಸ್ಟ್ ಗೆ ಫೈನಲಿ ಫಿನಿಶ್ಡ್ ಅಂತ ನಿಮ್ಗೆ ಔಟ್ಪುಟ್ ತೋರಿಸುತ್ತೆ. ಕ್ಲಿಯರ್ ಅಲ್ಲ ಫ್ರೆಂಡ್ಸ್? ದಿಸ್ ಇಸ್ ಹೌ ಯುವರ್ ಎಲ್ಸ್ ಸ್ಟೇಟ್ಮೆಂಟ್ ವಿತ್ ಫಾರ್ ಲೂಪ್ ವರ್ಕ್ಸ್. ಗೊತ್ತಾಯ್ತಲ್ಲ? ಸೊ ಫಾರ್ ಎಕ್ಸ್ ಇನ್ ರೇಂಜ್ 6 ವಿ ಆರ್ ಪ್ರಿಂಟಿಂಗ್ ಎಕ್ಸ್ ವ್ಯಾಲ್ಯೂ 0 to 5 ಪ್ರಿಂಟ್ ಆಗುತ್ತೆ. ಒನ್ಸ್ ಇದು ಕಂಪ್ಲೀಟ್ ಆದ್ಮೇಲೆ ಫೈನಲಿ ಫಿನಿಶ್ಡ್ ಅಂತ ನಿಮ್ಗೆ ಇಲ್ಲಿ ಔಟ್ಪುಟ್ ತೋರಿಸುತ್ತೆ. ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು ಅವರ್ ಪೈಚಾಮ್ IDE ಅಂಡ್ ಸಿ ದ ಎಕ್ಸಾಂಪಲ್. ಸೊ ಈ ಎಕ್ಸಾಂಪಲ್ ಗೆ ನಾವು ಮೇ ಬಿ ಎಲ್ಸ್ ಆಡ್ ಮಾಡಿ ಲೂಪ್ ಫಿನಿಶ್ಡ್. ಸೊ ರನ್ ಮಾಡೋಣ ಈ ಪ್ರೋಗ್ರಾಮ್ ನ. ಸೊ ನೀವು ಇಲ್ಲಿ ನೋಡಬಹುದು 2 12 ಮತ್ತೆ 22 ಪ್ರಿಂಟ್ ಆಗ್ತಾ ಇದೆ, ಬಿಕಾಸ್ ಐ ಆಮ್ ಗಿವಿಂಗ್ ಇನ್ಕ್ರಿಮೆಂಟಿಂಗ್ ಫ್ಯಾಕ್ಟರ್ 10. ಆಫ್ಟರ್ ಲೂಪ್ ಪ್ರೊಸೆಸ್ ಆದ್ಮೇಲೆ ಇಟ್ ಈಸ್ ಕಮಿಂಗ್ ಟು ಅನ್ ಎಂಡ್ ಅಂಡ್ ಪ್ರಿಂಟಿಂಗ್ ದ ವ್ಯಾಲ್ಯೂ ಆಫ್ ಪ್ರಿಂಟ್ ಸ್ಟೇಟ್ಮೆಂಟ್. ಎಲ್ಸ್ ಅಲ್ಲಿ ಏನಿದೆ ಅದನ್ನ ಪ್ರಿಂಟ್ ಮಾಡ್ತಾ ಇದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ರೀತಿ ನೀವು ಡಿಫ್ರೆಂಟ್ ವೇಸ್ ಅಲ್ಲಿ ನೀವು ನಿಮ್ಮ ಫಾರ್ ಲೂಪ್ಸ್ ನ ಯೂಸ್ ಮಾಡಬಹುದು. ಸೊ ನೀವು ಪ್ರೀವಿಯಸ್ ಸೆಷನ್ ಮತ್ತೆ ಈ ಸೆಷನ್ ನೋಡೋದಾದ್ರೆ ನಾವು ಕಂಪ್ಲೀಟ್ ವೈಲ್ ಲೂಪ್ ಮತ್ತೆ ಫಾರ್ ಲೂಪ್ ನ ಹೇಗೆ ಯೂಸ್ ಮಾಡೋದು ಅಂತ ನೋಡುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೂ ಪೈಥಾನ್ ಅಲ್ಲಿ ನೀವು ಲೂಪ್ಸ್ ನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಯ್ತು ಅಂತ ತಿಳ್ಕೊತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಮುಂದಿನ ದಿನಗಳಲ್ಲಿ ಪೈಥಾನ್ ಯೂಸ್ ಮಾಡಿಕೊಂಡು ಬೇಸಿಕ್ ಪ್ರೋಗ್ರಾಮ್ಸ್ ನ ಹೇಗ್ ಬರೆಯೋದು, ಅಥವಾ ನಿಮ್ಮ ಕಾಲೇಜಲ್ಲಿ ಲ್ಯಾಬ್ ಎಕ್ಸ್ಪೆರಿಮೆಂಟ್ ಪ್ರೋಗ್ರಾಮ್ಸ್ ಇರುತ್ತಲ್ಲ ಅದನ್ನ ಹೇಗ್ ಬರೆಯೋದು ಅಂತ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಕೀಪ್ ಟ್ಯೂನಿಂಗ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾವ್ ಎ ಗುಡ್ ಒನ್.